ಈ ಮೂಲವ್ಯಾಧಿ ಅಂದರೆ ಬಿದ್ದೋಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಮೂಲವ್ಯಾಧಿ ಅಂದರೆ ಏನಂದರೆ, ನಿಮ್ಮ ಏನಲ್ ಕೆನಾಲ್ ಗುದದ್ವಾರ ರೌಂಡಾಗಿರುತ್ತಲ್ಲ, 3 ಕಡೆ ನಿಮ್ಮ ವಾಚಲ್ಲಿಟ್ಟರೆ 3 o'clock, 11 o'clock, 7 o'clock ಈ 3 ಜಾಗದಲ್ಲಿ ಇಷ್ಟು ದಪ್ಪ ದ್ರಾಕ್ಷಿ ಥರ ನಿಮಗೆ ಕೈ ಸಿಗ್ಬೋದು, ಅಥವಾ ನಾವು ಪ್ರಾಕ್ಟೋಸ್ಕೋಪ್ ಹಾಕಿದಾಗೆ ಕಾಣ್ಬೋದು. ಇದು ಪೇಯ್ನ್ಲೆಸ್ ಬ್ಲೀಡಿಂಗ್. ಯಾರಾದರೂ ಒಬ್ಬರಿಗೆ ಇದ್ಕಿದ್ದಂಗೆ ಪರ್ಟಿಕ್ಯುಲರ್ಲಿ ಟ್ರಾವೆಲ್ ಮಾಡಿ ಬಂದಿರ್ತಾರೆ, ಧರ್ಮಸ್ಥಳಕ್ಕೋ ತಿರುಪತಿಗೋ ಹೋಗಿ ಬಂದಿರ್ತಾರೆ, ಫಸ್ಟ್ ಟೈಮು ಬಂದಾಗ ನೆಕ್ಸ್ಟ್ ಡೇ ಕೂತು ಮೋಷನಿಗೆ ಕೂತಾಗೆ ಛಲ್ಲಂತ ರಕ್ತ ಬರುತ್ತೆ. ಆಗ ಅವ್ರಿಗೆ ಅನುಭವ ಆಗುತ್ತೆ ನನಗೇನೋ ಮಳೆ ಕಾಯಿಲೆ ಆಗಿದೆ ಅಂತ. ಸೊ ಏನು ಈ ಮೂಲವ್ಯಾಧಿ ಅಂದರೆ, ದೇ ಆರ್ ನಥಿಂಗ್ ಬಟ್, ಇಂಗ್ಲೀಷ್ನಾಗ ಹೇಳ್ತೀನಿ, ವ್ಯಾರಿಕಾಸಿಟಿ ಆಫ್ ರೆಕ್ಟಲ್ ವೇನ್ಸ್ ಅಂತೀವಿ ನಾವು. ನೋಡಿ, ನಿಮ್ಮ ಕಾಲಿನಲ್ಲಿ ಭಾಳ ಜನ ನನ್ನ ಕಾಲಿನೊಳಗೆ ನರ ಊದ್ಕೊಂಡಿದೆ ಡಾಕ್ಟ್ರೆ ಅಂತ ಬರ್ತಾರೆ. ಅದನ್ನು ನಾವು ವ್ಯಾರಿಕೋಸ್ ವೇನ್ಸ್ ಅಂತೀವಿ ನಾವು. ಈ ವ್ಯಾರಿಕೋಸ್ ವೇನ್ಸು ಯಾಕೆ ಬರ್ತವೆ ಅಂದರೆ, ಯಾರು ನಿಂತ್ಕೊಂಡು ಕೆಲಸ ಮಾಡ್ತಾರಲ್ಲ ಅಂಥವರಿಗೆ ಕಾಲಿನಲ್ಲಿ ವೇಯ್ನ್ಗಳು ಊದ್ಕೋತವೆ, ಅದು ನರಗಳಲ್ಲ. ಅದೇ ರೀತಿ ನಿಮ್ಮ ಗುದದ್ವಾರದಲ್ಲಿ ವೇಯ್ನ್ಸ್ ಇರ್ತವೆ. ಅಂದರೆ ರಕ್ತವನ್ನು ಆ ಜಾಗದಿಂದ ವಾಪಸ್ಸು ಹಾರ್ಟಿಗೆ ತೊಗೊಂಡೋಗ್ತಾವಲ್ಲ, ಅವನ್ನ ಧಮನಿಗಳು ಅಂತೀವಿ, ನಾವು ವೇಯ್ನ್ಸ್ ಅಂತೀವಿ. ಇಂಥ ವೇಯ್ನ್ಸ್ಗಳು ಟಾರ್ಚುಯಸ್, ಈಲಾಂಗೇಟೆಡ್, ಡೈಲೇಟೆಡ್, ಅವು ಉದ್ದ ಆಗಿ ಟಾರ್ಚುಯಸ್ ಆಗಿ ಇಷ್ಟು ದಪ್ಪ ಕಾಣಿಸುತ್ತೆ. ಅದರ ಮೇಲ್ಗಡೆ ಒಂದು ಮ್ಯೂಕಸ್ ಲೇಯರ್ ಇರುತ್ತೆ. ಇದನ್ನೇ ನಾವು ಮೂಲವ್ಯಾಧಿ ಅನ್ನೋದು ಅಥವಾ ಪೈಲ್ಸ್ ಅನ್ನೋದು. ಇದರಲ್ಲಿ 3 ಡಿಗ್ರಿ ಇರುತ್ತೆ. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಆರ್ 4 ಅಂತೀವಿ. ಗ್ರೇಡ್ 1 ನಿಮ್ಮ ಗುದದ್ವಾರ ಎಷ್ಟಿರುತ್ತೆ ಅಂದರೆ 1.5 ಇಂಚು. ದಯವಿಟ್ಟು ಇವೆಲ್ಲವನ್ನು ವೈಜ್ಞಾನಿಕವಾಗಿ ಹೇಳೋದ್ರಿಂದ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ದೊಡ್ಡ ಕರುಳು 1.5 ಮೀಟ್ರ್ ಇರುತ್ತೆ. ಸಣ್ಣ ಕರುಳು, ದೊಡ್ಡ ಕರುಳು ನಿಮ್ಮ ಹೊಟ್ಟೆಯಲ್ಲಿ ಬಲಭಾಗದಲ್ಲಿ ಜಾಯಿನ್ ಆಗ್ತವೆ. ಅದು ಮೇಲಕ್ಕೆ ಹೋಗ್ತಾ ದೊಡ್ಡ ಕರುಳು, ಅದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ಬೇಡ. ಅಸೆಂಡಿಂಗ್ ಕೋಲಾನ್, ಟ್ರಾನ್ಸ್ವರ್ಸ್ ಕೋಲಾನ್, ಡಿಸೆಂಡಿಂಗ್ ಕೋಲಾನ್, ಸಿಗ್ಮಾಯ್ಡ್ ಕೋಲಾನ್, ರೆಕ್ಟಮ್, ಕೊನೆಯ ಗುದದ್ವಾರ 1.5 ಇಂಚು. ನಿಮ್ಮ ಎಲ್ಲ ಮೋಷನ್ನು, ನಿಮ್ಮ ತಿಂದ ಆಹಾರ ಎಲ್ಲ ಡೈಜೆಸ್ಟ್ ಆದಮೇಲೆ ಜೀರ್ಣ ಆಗದಿರೋಂಥ ಪದಾರ್ಥ ನಿಮ್ಮ ರೆಕ್ಟಮ್ನಲ್ಲಿ ಬಂದು ಕೂತಿರುತ್ತೆ. ನೀವು ಮೋಷನ್ ಮಾಡೋವಾಗೆ ಗುದದ್ವಾರದ ಮುಖಾಂತರ ಈಚೆಗೆ ಬರುತ್ತೆ. ಆಗ ನಿಮ್ಗೆ ಅಲ್ಲಿ ಪೈಲ್ಸ್ ಇತ್ತು ಅಂದರೆ